ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇದು ನನ್ನ ಹೆಲ್ತ್ ಮಿಕ್ಸ್ ಪೌಡ್ರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಐಟಮ್ ತಂದಿದೆ. ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ನ ತೊಗೋತಾ ಇದ್ದೀನಿ. ನಾನೊಬ್ಬರಿಗೆ ನನ್ನ ಹೆಲ್ತ್ ಮಿಕ್ಸ್ ಪೌಡ್ರ್ ಬಗ್ಗೆ ಹೇಳಕ್ಕೆ ಹೋದಾಗ, ನೀನು 45 ಐಟಮ್ ಹಾಕ್ತೀಯೋ ಇಲ್ಲ ಸುಮ್ಮನೆ ಹಂಗೆ ಹೇಳ್ತೀಯೋ ಇಲ್ಲ ಸುಮ್ಮನೆ ತೋರಿಸ್ಬಿಟ್ಟು ಇದು ಮಾಡ್ತೀಯೋ ಅಂತ ಅಂದರು. ಅವ್ರಿಗೇನು ಗೊತ್ತು ನಾನು ಮಾಡೋದು ಹೆಲ್ತ್ ಮಿಕ್ಸ್ ಪೌಡ್ರದ್ದು ನನ್ನ ಹೆಲ್ತ್ ಬೆನಿಫಿಟ್ಗೋಸ್ಕರ ಮಾಡ್ಕೊಂಡಿದ್ದು. ಅದನ್ನೇ ಜನಕ್ಕೆ ಹಂಚಬೇಕು, ಒಂದು ಒಳ್ಳೆ ಆರೋಗ್ಯವಂತ ಸಮಾಜನ ನಿರ್ಮಾಣ ಮಾಡಬೇಕು, ನಂತರ ಯಾರು ಸಫರ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗೆಯೇ ಅವ್ರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, 45 ಅಲ್ಲ 47 ಐಟಮ್ನ ಹಾಕ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಈ ಥರ ಐಟಮ್ಗಳನ್ನೆಲ್ಲ ಅಂಗಡಿಗಳಲ್ಲಿ ತಂದು ಮತ್ತು ಕ್ಲೀನ್ ಮಾಡಿ ಎಲ್ಲನೂ ಮತ್ತು ನಾನು ಡ್ರೈ ರೋಸ್ಟ್ ಮಾಡಿ ಅಂದರೆ ತೊಳೆದು ಒಣಗಿಸಿ ಇದನ್ನ ಡ್ರೈ ರೋಸ್ಟ್ ಮಾಡಿ ಆಮೇಲೆ ಹಿಟ್ಟು ಮಾಡಿಸ್ಕೊಂಬಂದು ಅದನ್ನು ಜರಡಿ ಮಾಡಿ ಹಾಗೆ ಅದನ್ನು ಫಸ್ಟು ನಾನೊಂದು ದೊಡ್ಡ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ. ಬೇಕಾದಾಗ ಪ್ಯಾಕ್ ಮಾಡಿ ಕಸ್ಟಮರ್ಗೆ ನಾನು ಕೊಡ್ತೀನಿ. ಹಾಗೆ ಇದು ನಮ್ಮ ಓನರು ಒಂದು ಹೊಸ ಬಿಲ್ಡಿಂಗ್ ಕಟ್ಟಿದ್ದಾರೆ ಕೆಂಗೇರಿ ಹತ್ರ. ಅಲ್ಲಿಗೆ ಗೃಹ ಪ್ರವೇಶಕ್ಕೆ ಹೋಗಿದ್ದು ನಮ್ಮ ಮನೆ ಬಿಲ್ಡಿಂಗ್ ಓನರು. ಸೊ ಹಾಗಾಗಿ ಅಲ್ಲಿ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡೆ. ಅವರು ದೊಡ್ಡ ಸೈಟಲ್ಲಿ ಅಪಾರ್ಟ್ಮೆಂಟ್ಸ್ ಥರ 4 ಫ್ಲೋರ್ ಕಟ್ಕೊಂಡಿದ್ದಾರೆ. ಕೆಳಗಡೆ ಪಾರ್ಕಿಂಗಿಗೆ ಅಂತ ಬಿಟ್ಕೊಂಡು 4 ಜನ ಸೇರಿ ಅಲ್ಲಿ ಪಾರ್ಕಿಂಗ್ ಹತ್ರನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು. ಇದು ಮನೆಗೆ ಮೇಲ್ಗಡೆ ಬಂದ್ವಿ, ನಮ್ಮ ಓನರ್ ಮನೆಗೆ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಹಾಗೆ ತುಂಬ ದೊಡ್ಡದಾಗಿ 3 ಬೆಡ್ರೂಮು ಮನೆ, ಮಗನಿಗೊಂದು ಮಗಳಿಗೊಂದು ಹಾಗೆ ಅವ್ರ ಗಂಡ ಹೆಂಡ್ತಿಗೊಂದು. ದೊಡ್ಡದಾಗಿ ಹಾಲು, ಡೈನಿಂಗ್ ಏರಿಯಾ ಹಾಗೆ ಕಿಚನ್ ಎಲ್ಲ ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿತ್ತು. ನನಗೆ ನೋಡಿ ಖುಷಿ ಆಯಿತು. ಲೈಫಲ್ಲಿ ಮನೆ ಕಟ್ಟಿದ್ರೆ ಈ ಥರ ಕಟ್ಟಬೇಕು ಅಂತ ಅನ್ನಿಸ್ತು. ಹಾಗೆ ಲಿಫ್ಟ್ ಎಲ್ಲ ಇದೆ. ಸೊ ಒಂದೊಂದು ಫ್ಲೋರಲ್ಲಿ ಒಬ್ಬೊಬ್ಬರು ಫ್ರೆಂಡ್ಸ್ ಇದ್ದಾರೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮನೆ ಅಂತ ಹೇಳ್ಬಿಟ್ಟು. ಹಾಗೆ ಅಲ್ಲಿ ಊಟ ಎಲ್ಲ ಕೊಡ್ತಾಯಿದ್ರು, ಅಂದರೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡಿಸಿದ್ರಿಂದ ಜನ ತುಂಬ ಬಂದಿದ್ರು. ಹಾಗೆ ಒಳ್ಳೆ ಊಟನೂ ಮಾಡಿಸಿದ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನೈಟು ಮನೆಗೆ ಬಂದೆ. ಅಷ್ಟರಲ್ಲಿ ನನ್ನ ಮಗಳು ಹೋಗಿ ಮಿಲ್ಲಿಗೆ ಹಾಕಿಸ್ಕೊಂಬಂದಿದ್ಲು ಹೆಲ್ತ್ ಮಿಕ್ಸ್ ಪೌಡ್ರನ್ನ. ಸೊ ಅದನ್ನು ಇವಾಗ ನೀಟಾಗಿ ಜರಡಿ ಮಾಡ್ತಾಯಿದ್ದೀನಿ. ಇದನ್ನು ಜರಡಿ ಮಾಡಿಬಿಟ್ಟು ನೀಟಾಗಿ ಒಂದು ದೊಡ್ಡ ಕಂಟೈನರಿಗೆ ಹಾಕಿ ಹಾಗೆ ಸ್ಟೋರ್ ಮಾಡಿ ಇಟ್ಕೋತೀನಿ. ಬೇಕು ಅಂತಂದಾಗ ನಾನು ಕಸ್ಟಮರ್ಗೆ ಕೊಡ್ತೀನಿ. ಇದು ಸಂಡೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ಇದನ್ನು ಮ್ಯಾಗಿ ಮಾಡ್ಕೊಂಡಿದ್ದು. ಹಾಗೆ ಸಂಜೆಗೆ ಅಂತ ಹೇಳ್ಬಿಟ್ಟು ಬಾಳೆದಿಂಡು ಹಾಗೆ ಎಳ್ಸಂಡೆ ಕಾಳು ಹಾಕಿ ಬಸಾರು ಮಾಡಿ ಊಟ ಮಾಡಿಕೊಂಡು. ಹಾಗೆ ನಿನ್ನೆ ಸಂಜೆ ಅಂದರೆ ಶನಿವಾರ ಸಂಜೆ ಹೂವು ಎಲ್ಲ ತೊಗೊಂಬಂದಿದ್ದೆ. ಸೊ ಹೂವು ಎಲ್ಲ ಕಟ್ತಾ ಇದ್ದೀನಿ. ಇದೇನೇ ನೋಡಿ ನಾವು ರಾತ್ರಿ ಊಟ ಮುಗಿಸ್ಕೊಂಡಿದ್ದು. ಹಾಗೆ ನನಗೆ ಹೆಲ್ತ್ ಮಿಕ್ಸ್ ಪೌಡ್ರದ್ದು ಆರ್ಡ್ರ್ ಬಂದಿತ್ತು. ಅಂದರೆ ಫೋನಲ್ಲಿ ಅಂದರೆ ಈ ವಿಡಿಯೋ ನೋಡಿಬಿಟ್ಟು, ಬಟ್ ಅವರು ಬೇರೆ ಚಾನಲ್ ಅಂತ ಅಂದ್ಕೊಂಬಿಟ್ಟು ಬೇರೆ ಅವ್ರದ್ದು ಪ್ರಾಡಕ್ಟ್ ಅಂತ ಅಂದ್ಕೊಂಬಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿದರು. ಪಾಪ ಅವರು ಚಾಮರಾಜನಗರದಿಂದ ಕಾಲ್ ಮಾಡಿದರು. ಅಂದರೆ ಕಾಲ್ ಮಾಡಿರಲಿಲ್ಲ, ಅವರು ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ. ಸೊ ನಾನು ನಿಮಗೆ ಹೇಳೋದಿಷ್ಟೇ, ನಿಮ್ಗೆ ಯಾರಿಗಾರ ಈ ಪೌಡ್ರು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ಗೆ ದಯವಿಟ್ಟು ವಾಟ್ಸಪ್ ಮೆಸೇಜ್ ಹಾಕಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ. ಕೆಲವರು ಸುಮ್ಮನೆ ಅವ್ರ ಟೈಮ್ ಪಾಸಿಗೋಸ್ಕರ ಕಾಲ್ ಮಾಡ್ತಾರೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ಎಲ್ಲ ಕೇಳ್ತಾರೆ. ಆಮೇಲೆ ತೊಗೊತೀನಿ ಮೇಡಮ್ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾರೆ. ಆಮೇಲೆ ಸುಮ್ಮನೆ ಮೆಸೇಜ್ ಎಲ್ಲ ಮಾಡ್ತಾರೆ. ನನಗೆ ಅದೆಲ್ಲ ಇಷ್ಟ ಆಗಲ್ಲ. ಮತ್ತು ನಾನು ವರ್ಕು ಹಾಗೆ ಇದು 2 ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಮ ಟೈಮ್ ಪಾಸಿಗೋಸ್ಕರ ನನ್ನ ಟೈಮ್ನ ವೇಸ್ಟ್ ಮಾಡಬೇಡಿ. ನಾನು ಆಫೀಸಲ್ಲಿ ಕೆಲಸನೂ ಮಾಡ್ತೀನಿ, ಮನೆಗೆ ಬಂದು ಸಂಜೆ ಟೈಮ್ ಇದನ್ನು ಮಾಡ್ತೀನಿ. ಹಾಗಾಗಿ ನಾನು ಎಷ್ಟು ಕಷ್ಟಪಡ್ತೀನಿ, ಎಷ್ಟು ಸಫರ್ ಮಾಡ್ತೀನಿ ಅಂತ ನನಗೆ ಮಾತ್ರ ಗೊತ್ತು. ಸೊ ನೀವು ನಿಮ್ಮ ಟೈಮ್ ಪಾಸ್ಗೋಸ್ಕರ ನನ್ನ ಟೈಮ್ನ ವೇಸ್ಟ್ ಮಾಡಬೇಡಿ. ಪಾಪ ಅವರು ತುಂಬ ಒಳ್ಳೆಯವರು. ಫಸ್ಟ್ ಟೈಮ್ ನನ್ನ ಚಾನಲ್ನ ಹಾಗೆ ನನ್ನ ವೀಡಿಯೋಸ್ನ ನೋಡಿಬಿಟ್ಟು ಮೆಸೇಜ್ ಹಾಕಿದರು. ಸೊ ನಾನೇ ನೋಡ್ಬಿಟ್ಟು ಅವರಿಗೆ ಕಾಲ್ ಮಾಡಿದೆ. ಆಮೇಲೆ ಅವರು ಮಿಸಸ್ ಕೊಡ್ತೀನಿ ಅಂತ ಹೇಳಿ ಮಾತಾಡಾದ್ಮೇಲೆ ನಾನು ಹೇಳಿದೆ ಹಿಂಗೆ. ಅವರು ಬೇರೆ ಚಾನಲ್ ಅಂದ್ಕೊಂಡು ಅವ್ರ ಹೆಸರೆಲ್ಲ ಹೇಳಿದ್ರು. ನಾನಿಲ್ಲ ಈ ಥರ ನಂದು ಅಂತ ಹೇಳಿದೆ. ಹೌದಾ, ಹಾಗಾದರೆ ನೀವೇ ಕಳಿಸ್ಕೊಡಿ ಒಂದು ಅರ್ಧ kg, ನಿಮ್ಮದು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಆಯಿತು ಅಂತ ಹೇಳಿದೆ. ಹಾಗೆ ಅವರು ಅಮೌಂಟ್ ಹಾಕಿದ್ರು. ಬೈ ಪೋಸ್ಟಲ್ಲಿ ಕಳಿಸಿ, ಕೊರಿಯರ್ ಬೇಡ, ನಮ್ಮದು ಪೋಸ್ಟಲ್ಲಿ ಸಿಗುತ್ತೆ ಅಂದರು. ಸೊ ಇವತ್ತು ಶನಿವಾರ, ನಾನು ಸೋಮವಾರ ಕಳಿಸ್ಕೊಡ್ತೀನಿ ಅಂದೆ. ಓಕೆ ಆಯಿತು ಅಂತ ಹೇಳ್ಬಿಟ್ಟು ಅವರು ಅವತ್ತೇ ಶನಿವಾರನೇ ನಮಗೆ ಫೋನ್ಪೇ ಮಾಡಿದ್ರು. ನನ್ನ ನಂಬರ್ಗೆ ಅಮೌಂಟನ್ನ ಹಾಕಿದ್ರು. ನನ್ನ ನಂಬಿ ಅವ್ರು ಕಳಿಸಿದ್ದಾರೆ ಅಂದಮೇಲೆ ನಾನು ಕೂಡ ಹಾಗೆಯೇ ಇದು ಭಾನುವಾರ ನೈಟು ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಅರ್ಧ kg. ಸೊ ಪ್ಯಾಕಿಂಗ್ ಚಾರ್ಜಸ್ಸು ಕೂಡ ನಾನು ತೊಗೊಳ್ಳಿಲ್ಲ. ಯಾಕಂತಂದರೆ ನನ್ನ ಚಾನೆಲ್ಲು ಹಾಗೆ ಹೊರಗಡೆಯಿಂದ ಮಾಡ್ತಿರ್ತಕ್ಕಂಥ ಮೊದಲನೇ ಕಸ್ಟಮರ್ ಅವರು, ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾನು ಇಲ್ಲ ಸರ್ ಪ್ಯಾಕಿಂಗ್ ಚಾರ್ಜಸ್ ಇನ್ಕ್ಲೂಡಿಂಗ್ ಅದರಲ್ಲೇ ಅಂತ ಹೇಳ್ಬಿಟ್ಟು ಅಷ್ಟೇ ಅಮೌಂಟ್ ಹಾಕಿಸ್ಕೊಂಡೆ.
ನನಗೆ ದುಡ್ಡು ಸಂಪಾದನೆ ಮಾಡೋದು ಮುಖ್ಯ ಅಲ್ಲ, ಒಂದು ಒಳ್ಳೆ ಆರೋಗ್ಯನ ಕೊಡೋದು, ಹಾಗೆ ಒಂದು ಒಳ್ಳೆ ಇದನ್ನ ಹೆಸರನ್ನ ತೊಗೊಳ್ಳೋದು, ಇದರಿಂದ ಒಳ್ಳೇದಾಯಿತು ಅಂತ ಅನ್ನಿಸ್ಕೊಳ್ಳೋದು ನನಗೆ ತುಂಬ ಮುಖ್ಯ. ಹಾಗಾಗಿ ನಾನು ಎಕ್ಸ್ಟ್ರಾ ಅಮೌಂಟನ್ನ ತೊಗೊಂಡಿಲ್ಲ. ಹಾಗಾಗಿ ಪೋಸ್ಟ್ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ನೈಟ್ ಪ್ಯಾಕಿಂಗ್ ಮಾಡ್ತಾಯಿದ್ದೀವಿ. ನನ್ನ ಮಗಳಿಗೆ ಹೇಳಿದೆ ಬೆಳಗ್ಗೆ ಹೋಗಿ ನೀನು ಪೋಸ್ಟ್ ಆಫೀಸ್ಗೆ ಹಾಕ್ಬಿಡಮ್ಮ ಅಂತ ಹೇಳ್ಬಿಟ್ಟು. ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ನಮ್ಮ ಚಾನೆಲ್ನ ಕಳಿಸಿ, ಅಂದರೆ ಚಾನಲ್ ಲಿಂಕ್ ಕಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಹೇಳಿ ಸಪೋರ್ಟ್ ಮಾಡಿ. ನೀವು ಅಟ್ಲೀಸ್ಟ್ ನನ್ನ ಹೆಲ್ತ್ ಮಿಕ್ಸ್ ಪೌಡ್ರು ತೊಗೊಳ್ಳಿಲ್ಲ ಅಂದರೂ ಪರವಾಗಿಲ್ಲ, ನನ್ನ ಚಾನೆಲ್ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ವಿಡಿಯೋಸ್ ನೋಡಿ ಇಷ್ಟ ಆಯಿತು ಅಂದರೆ ಒಂಚೂರು ಲೈಕ್ ಮಾಡಿ. ಈಗ ಅಡ್ರೆಸ್ ಎಲ್ಲ ಬರೆದ್ಬಿಟ್ಟು ಈ ರೀತಿ ಪ್ಯಾಕ್ ಮಾಡಿ ಅವರಿಗೆ ನಾಳೆ ಬೆಳಗ್ಗೆ ಅಂದರೆ ಸೋಮವಾರ ಕೊರಿಯರ್ ಮಾಡ್ತಾಯಿದ್ವಿ. ಅವರು ನಮ್ಮನ್ನ ನಂಬಿ ಕಳಿಸಿದ್ದಾರೆ ಅಂದಮೇಲೆ ನಾವು ಅವ್ರಿಗೆ ನಂಬಿ ಇದನ್ನು ಕಳಿಸ್ಬೇಕು. ಥ್ಯಾಂಕ್ ಯು ಸೋ ಮಚ್.